ವಿರಾಮದ ಬಳಿಕ ನಮಸ್ಕಾರ ಮಂಗಳೂರಿಗೆ ಮತ್ತೊಮ್ಮೆ ಸ್ವಾಗತ. ಸುಳ್ಯದ ಕಲ್ಲುಗುಂಡಿಯಲ್ಲಿ ಇತ್ತೀಚೆಗೆ ಹತ್ಯೆಯಾದ ಕೇದಂಬಾಡಿ ಗ್ರಾಮದ ಸಾರೆಪುಣಿಯ ನಿಶಾನ್ ಇಬ್ರಾಹಿಂ ಮನೆಗೆ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಭೇಟಿ ನೀಡಿದ್ರು. ಸಂಜೀವ ಮಠಂದೂರು ಅವರು ಡಿಒಎಸ್ಪಿ ಮತ್ತು ಸುಳ್ಯದ ಶಾಸಕಿ ಭಾಗೀರಥಿ ಮುರಳ್ಳಿ ಅವರಿಗೆ ಕರೆ ಮಾಡಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಸೂಚನೆಯನ್ನು ನೀಡಿದರು. ಇಂಚೆ பண்ணாக்க ஆளு என்னோட பண்றதா ஏன்னா அப்ப படக்கேண்டாக்கா ದಾಯಿಗೆ ನೋತು ನೆಂಡದ್ದು ಐದು ಬುಕ್ಕದಾಯ್ತು ಮಾಡ್ತಂದ್ರೆ ಅದ್ರ ಫ್ಯಾಮಿಲಿ ಪೂರ ಅಂಚೆ ಬಂದ್ರೆ ಸರಿ 23 ಸರಿ ಇದ್ದಾರೆ ಸರಿ ಸರಿ ಆಯ್ತಾಯ್ತು ಇನ್ವೆಸ್ಟಿಗೇಷನ್ ಸ್ವಲ್ಪ ಸರ್ವಿಸ್ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು ಸಣ್ಣ ಮಗು ಆಯ್ತು ಸ್ವಲ್ಪ ಸೀರಿಯಸ್ ಆಗಿ ಬರ್ತದೆ. ಆಯ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಲಿವರ್ ಪೆಟ್ಟಾದ ಒಂದು ವರ್ಷ ಕುಕ್ಕಂಗಿ ಗಾಯ ಉಂಟು ಕಂಟೆನ್ಸ್ ತಗೊಂಡು ಅವಧಾನದಿಂದ ಊಟ ಆಮೇಲೆ ಆ ಜನ ಮುಜೆ ಅಂತ ಇರ್ತಿಲ್ಲ ಮಾತ್ರ ಕೇಸ್ ಅಂತೇಳಿ ಮುಜೆ ಅಂತ ಇರ್ತೀವಿ ಅದನ್ನು ಪ್ರತ್ಯಕ್ಷ ಸಾಕ್ಷಿ ಜೀವನ ತುಯಿನರ್ಲಿ ಬಂದು ಯಾಕೆ 3 ಜನ ಹೋಗ್ತಿದೆ ಸಮಯ ನಾನು ಮೈತಿದ್ವಿ 3 ಜನ ಆರೋಪಿ ಅದು ಆರೋಪಿನ కొన్ని పోస్ట్ మార్టం రిపోర్ట్ ಅವಳು ಫೊರೆನ್ಸಿಕ್ ನೆಟ್ವರ್ಕ್ ದೇವಗಂಟೆ ಅಂತ ಡಾಕ್ಟರ್ ಅವರು ಬಲ್ಲಿ ತೋತನಾಗ್ತದೆ ಹ್ಯಾಂಗಿಂಗ್ ಮಾಡ್ತಾರೆ ಡಾಕ್ಟರ್ ಅವನಿಗೆ ದೇವರು ಅದನ್ನು ಮಾರ್ಟ್ರೈ ಮಾಡ್ತಾರೆ ಲಿವರ್ ಇನ್ಫೆಕ್ಷನ್ ಲಿವರ್ ಸರಿಯಾದ ಮುಖ ಕಂಟೆಲ್ಲ ಸ್ವಲ್ಪ ಗಾಯ ಉಂಟು ಮುಖ ಮುಗಲು ಪಟ್ಟದ ಪಡ್ತಾನೆ ಹ್ಯಾಂಗಿಂಗ್ ಆಗ ಮುಖ ಪಟ್ಟದ ಇರ್ತದೆ ಜಡ್ಡು ಮುಗಲೇ ಏನು ಮಾಡ್ತದೆ ಎಲ್ಲ ಮುಟ್ಟದಾಗ ಸಹಾಯ ಮಾಡ್ತಾರೆ ಆಸ್ಪತ್ರೆಗೆ ಬಂದು ಕೊಡ್ತೇವೆ ಮುಗಲಿಕ್ಕೆ ನನ್ನ ತನಿಖೆ ಅವನೊಂದಿಗೆ ಈ ಸಂದರ್ಭದಲ್ಲಿ ರತನ್ ರೈ ಕುಂಬ್ರಾ, ನಿತೀಶ್ ಶಾಂತಿವನ, ರಾಜೇಶ್ ಪರ್ಪುಂಚ, ಕೆದಂಬಾಡಿ 186 ಬೂತ್ನ ಅಧ್ಯಕ್ಷ ನೇಮಿರಾಜ್ ರೈ, ಕಾರ್ಯದರ್ಶಿ ರಕ್ಷಿತ್ ಇದ್ಯಪ್ಪೆ, ನಾರಾಯಣ ಪೂಜಾರಿ ಕುರಿಕಾರ, ಕೃಷ್ಣಕುಮಾರ್ ಇದ್ಯಪ್ಪೆ, ಲಿಖಿತ್ ಗೌಡ ಇದ್ಯಪ್ಪೆ, ಧನ್ವಿತ್ ರೈ, ಕೃಷ್ಣಪ್ಪ ಕುಂಬ್ರಾ, ಅಶ್ರಫ್ ಸಾರೆಪುಣಿ, ರಫೀಕ್ ಸಾರೆಪುಣಿ, ಸುಜನ್ ಮತ್ತು ಹಲವಾರು ಮಂದಿ ಉಪಸ್ಥಿತರಿದ್ದರು.